ನಮಸ್ಕಾರ ಎಲ್ರಿಗೂ. ಇವತ್ತು ತುಂಬಾ ರುಚಿಯಾಗಿರುವಂತಹ ಹಲಸಿನಕಾಯಿನ ಬಳಸ್ಕೊಂಡು ಕಬಾಬ್ನ ಮಾಡೋಣ. ಚಿಕನ್ಗೂ ಹಾಗೆ ಹಲಸಿನಕಾಯಿ ಕಬಾಬ್ಗೂ ಯಾವುದೇ ರೀತಿ ವ್ಯತ್ಯಾಸನೇ ಇರೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದಿನ್ನೂ ಟೇಸ್ಟಿ ಆಗಬೇಕು ಅಂತ ಒಂದೇ ಒಂದು ಟ್ವಿಸ್ಟನ್ನ ಈ ರೆಸಿಪಿಲಿ ಹೇಳ್ಕೊಡ್ತೀನಿ. ಅದು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಅಂತ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿನ ಟ್ರೈ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕ ಹಲಸಿನಕಾಯಿನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡೋದಕ್ಕೂ ಮುಂಚೆ ನಾವು ಸ್ವಲ್ಪ ಚಾಕುವಿಗೆ ಎಣ್ಣೆನ ಹಚ್ಕೋಬೇಕಾಗುತ್ತೆ. ಏಕೆಂದರೆ ಹಲಸಿನಕಾಯಲ್ಲಿ ಅಂಟಿರುತ್ತೆ. ಅದು ಚಾಕುಗೆ ಅಂಟಬಾರ್ದು ಅಂದರೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಚಾಕುಗೆ ಅಂಟೋದಿಲ್ಲ. ನೋಡಿ ಈ ರೀತಿ ಅಂಟಿರುತ್ತೆ. ಇದನ್ನು ನಾವಿವಾಗ ನೀಟಾಗಿ ತಕ್ಕೋಬೇಕಾಗತ್ತೆ. ತಕ್ಕೊಳ್ಳಿಲ್ಲ ಅಂದರೆ ಏನಾಗ್ಬಿಡುತ್ತೆ, ನಾವು ಹೆಚ್ಚುವಾಗ ತುಂಬಾ ಅಂಟು ಬಂದುಬಿಡುತ್ತೆ. ಹೆಚ್ಚೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಬಾರ್ದು ಅಂದರೆ ನಾವು ಈ ರೀತಿ ಮುಂಚೆಲೇ ತೆಗೆದಿಟ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಇದನ್ನು ಅಂಟೆಲ್ಲ ತೆಗ್ದಾದ್ಮೇಲೆ 2 ಭಾಗ ಮಾಡಿಕೊಂಡು ಅದರೊಳಗಿರೋ ಅಂಟನ್ನು ನೀಟಾಗಿ ತಕ್ಕೊಂಡು ಮೇಲ್ಗಡೆ ಇರೋ ಸಿಪ್ಪನ್ನೆಲ್ಲ ತೆಗೆದು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕು. ಇನ್ನೂ ಸ್ವಲ್ಪ ದಪ್ಪ ಬೇಕು ಅಂದರೂ ಕಟ್ ಮಾಡ್ಕೊಳ್ಳಿ. ನಾನು ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನು ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ನೀರನ್ನ ಇಟ್ಕೊಂಡು ಬಿಸಿ ಮಾಡ್ಕೊತಿದ್ದೀನಿ. ಬಿಸಿ ಮಾಡ್ಕೊಂಡಾದಮೇಲೆ ಹೆಚ್ಚಿಟ್ಕೊಂಡಿರೋಂತಹ ಹಲಸಿನಕಾಯಿನ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂದರೆ ನಾವು ಹಲಸಿನಕಾಯಿನ ಡೈರೆಕ್ಟಾಗಿ ಹಾಕೋದಕ್ಕೆ ಬರೋದಿಲ್ಲ. ಏಕೆಂದರೆ ಇದು ಬೇಯಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗೆ ಎಣ್ಣೆ ಜಾಸ್ತಿ ಕುಡ್ಕೊಂಬಿಡುತ್ತೆ. ಹಾಗಾಗಿ ಈ ರೀತಿ ಮಾಡೋದ್ರಿಂದ ತುಂಬಾ ಈಸಿಯಾಗಿ ಮಾಡ್ಬೋದು. ನಾವಿವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ಳೋಣ. ಸ್ವಲ್ಪ ಕಲರ್ ಗಿಲ್ರಿ ಅಂತ ಅಷ್ಟೇ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಮಿನಿಮಮ್ ಅಂದರೂ ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಯಾಕೆಂದರೆ ಅಷ್ಟು ಬೇಗ ಹಲಸಿನಕಾಯಿ ಬೇಯೋದಿಲ್ಲ. ಈ ರೀತಿ ಒಂದು 10 ನಿಮಿಷ ಬೇಯೋದಕ್ಕೆ ಬಿಟ್ಟು ಸೈಡಲ್ಲಿ ನಾವಿಲ್ಲಿ ಸಿಂಪಲ್ಲಾಗಿ ಒಂದು ಮಸಾಲೆ ರುಬ್ಕೊಳ್ಳೋದಿನ್ನ. ಮಸಾಲೆಗೆ ನಾನಿಲ್ಲಿ ಒಂದು 5 ಪೀಸಷ್ಟು ಶುಂಠಿ, 1 ಹಿಡಿ ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಹಾಗೆ ಒಂದು 2 ಎಸಳು ಕರಿಬೇವು, ನಂತರ ಇದಕ್ಕೆ ಒಂದು 3 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಆದಷ್ಟು ಇದನ್ನು ತರಿಯಾಗಿ ರುಬ್ಕೊಳ್ಳಿ. ಯಾಕೆ ಅಂದರೆ ಸ್ವಲ್ಪ ನೀರು ಹಾಕಿದ್ರೂ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ತರಿಯಾಗಿದ್ದರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ನೋಡಿ ಇವಾಗ ನಾನು ಈ ರೀತಿ ರುಬ್ಕೊಂಡಿದ್ದೀನಿ. ಸ್ವಲ್ಪನೂ ನೀರು ಹಾಕ್ತಾನೆ ರುಬ್ಕೊಂಡಿರೋ ಅಂತಹದ್ದು. ನೋಡಿ ಇವಾಗ ಇಷ್ಟ ಆದರೆ ಸಾಕು. ಇದನ್ನು ಇವಾಗ ನಾವು ಸೈಡಿಗೆ ಇಟ್ಕೊಳ್ಳೋಣ. ಒಂದು 2 ಸ್ಪೂನ್ ಆದರೆ ಸಾಕು, ಜಾಸ್ತಿ ಅವಶ್ಯಕತೆ ಇಲ್ಲ. ಇದರಲ್ಲೇ ನಾವು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು 10 ನಿಮಿಷ ಬೇಯೋದಕ್ಕೆ ಇಟ್ಟಿದ್ನಲ್ಲ, ಇವಾಗ ನೋಡ್ತಿರ್ಬೋದು 2 ಭಾಗ ಆಗ್ತಿದೆ. ಆಲ್ಮೋಸ್ಟ್ ಒಂದು 80% ಬೆಂದಿದೆ. ಇಷ್ಟ ಆದರೆ ಸಾಕು. ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಬಿಸಿದು ಹಾಕಿದ್ರೆ ಮಸಾಲೆ ಅಷ್ಟು ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಅಷ್ಟರಲ್ಲಿ ನಾವಿಲ್ಲಿ ಕಬಾಬ್ಗೆ ಪೌಡರ್ನ ಕಲಿಸ್ಕೊಳ್ಳೋಣ. ಒಂದು ಪಾತ್ರೆನ ತಗೊಂಡು ಪೇಸ್ಟ್ ಮಾಡಿಟ್ಕೊಂಡಿರೋ ಅಂತಹ ಮಸಾಲೆ, ಇದು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಂತರ ಇದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳಿ. ಕಾರ್ನ್ಫ್ಲೋರು ಎಲ್ಲದಕ್ಕೂ ನೀಟಾಗಿ ಅಡ್ಜಸ್ಟ್ ಆಗಬೇಕು ಅಂದರೆ ಇದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಂತರ ಇದಕ್ಕೆ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. ನಂತರ ಕಡಲೆ ಹಿಟ್ಟು 1.5 ಸ್ಪೂನ್ ಆಗುವಷ್ಟನ್ನು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನೀವು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕೆಂದರೆ ನಾವು ಆಲ್ರೆಡಿ ಹಲಸಿನಕಾಯಿನ ಬೇಯಿಸೋದಕ್ಕೆ ಉಪ್ಪು ಹಾಕ್ಕೊಂಡಿದ್ವಲ್ಲ, ಹಾಗಾಗಿ ಇದು ಕೂಡ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನಂತರ ಇದಕ್ಕೆ ಖಾರಕ್ಕೆ ತಕ್ಕಂತೆ 1 ಸ್ಪೂನ್ ಆಗುವಷ್ಟು ಹಚ್ಚ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಹಲಸಿನಕಾಯಿ ತೊಗೊಂಡಿರೋದ್ರಿಂದ ಖಾರ ಸ್ವಲ್ಪ ಬೇಕಾಗುತ್ತೆ. ಹಾಗಾಗಿ ನೆಕ್ಸ್ಟು ನಾನಿಲ್ಲಿ ಚಿಕನ್ ಕಬಾಬ್ ಪೌಡರ್ನ ಒಂದು 3 ಸ್ಪೂನಷ್ಟು ಹಾಕ್ಕೊಂಡು ಒಂದು 1/4 ಭಾಗದಷ್ಟು ನಿಂಬೆ ರಸನ ಹಾಕ್ಕೊತಿದ್ದೀನಿ. ಏಕೆಂದರೆ ಚಿಕನ್ ಕಬಾಬಲ್ಲೇ ಸ್ವಲ್ಪ ಹುಳಿ ಇರುತ್ತೆ. ಹಾಗಾಗಿ ಹುಳಿನ ಜಾಸ್ತಿ ಹಾಕ್ಕೊತಿಲ್ಲ. ಇವಾಗ ಚೆನ್ನಾಗಿ ಗಂಟಿಲ್ದೇ ರೀತಿ ಎಲ್ಲ ಕಡೆನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ತೆಳುವಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಮಸಾಲೆ ನೀಟಾಗಿ ಅಂಟೋದಿಲ್ಲ. ಒಂದು 50% ಅಷ್ಟು ಅಂದರೆ ಸ್ವಲ್ಪ ನಾವು ಈಗ ಒಬ್ಬಟ್ಟಿಗೆ ಮೈದಾ ಕಲಿಸ್ತೀವಿ ಗೊತ್ತಾ, ಆ ರೀತಿ ಕಲಿಸ್ಕೊಂಡ್ರೆ ಸಾಕು. ನೋಡಿ ಇವಾಗ ನಾನು ಕಲಿಸ್ಕೊಂಡಿದ್ದೀನಿ. ಇದನ್ನು ಇವಾಗ ನಾನು ಬೇಯಿಸಿಟ್ಕೊಂಡಿರೋ ಅಂತಹ ಹಲಸಿನಕಾಯಿ ಸ್ವಲ್ಪ ಕಂಪ್ಲೀಟಾಗಿ ಒಂದು 70% ತಣ್ಣಗಾಗಿದೆ. ಇದನ್ನು ನೀಟಾಗಿ ಕಲಿಸ್ಕೊತೀನಿ. ಕಲಿಸ್ಕೊಂಡು ಇದು ಮ್ಯಾರಿನೇಟ್ ಆಗಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಹಾಗೆಯೇ ಡೈರೆಕ್ಟಾಗಿ ಹಾಕ್ಕೊಂಡು ತಿನ್ಬೋದು. ಇಲ್ಲ ನಮಗೆ ಆರಾಮಾಗಿ ಫ್ರೀ ಟೈಮ್ ಇದೆ ಅಂತ ಅನ್ನೋರು ಬೇಕಾದರೆ ಒಂದು 10 ನಿಮಿಷ ಸೈಡಿಗೆ ಇಟ್ಕೊಂಡು ಆಮೇಲೆ ಹಾಕ್ಬೋದು. ನಾನಿವಾಗ ಸೈಡಿಗೇನು ಇಟ್ಕೊತಿಲ್ಲ.
ಕಲಿಸ್ಕೊಂಡು ಡೈರೆಕ್ಟಾಗಿ ಅವಾಗೇ ಹಾಕ್ಕೊತಾ ಇದ್ದೀನಿ. ಯಾವುದೇ ರೀತಿ ಮ್ಯಾರಿನೇಟ್ ಮಾಡೋಕ್ಕೆ ನಾನು ಎತ್ತಿಡ್ಕೊತಿಲ್ಲ. ಇವಾಗ ನಾನು ಗ್ಯಾಸ್ ಮೇಲೆ ಎಣ್ಣೆನ ಇಡ್ತಾ ಇದ್ದೀನಿ ಬಿಸಿ ಆಗೋದಕ್ಕೆ. ಎಣ್ಣೆ ಚೆನ್ನಾಗಿ ಕಾಯಬೇಕು, ಆದಷ್ಟು ಚೆನ್ನಾಗಿ ಬಿಸಿ ಆದರೆ ಹಾಕೋದಕ್ಕೆ ಚೆಂದ, ಇಲ್ಲಾಂದರೆ ಮಸಾಲೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಹಾಕಿದ ತಕ್ಷಣ ನೋಡಿ ಈ ರೀತಿ ಬರಬೇಕು, ತೇಲ್ಕೊಂಡು ಬಂದರೆ ಎಣ್ಣೆ ಪರ್ಫೆಕ್ಟಾಗಿ ಕಾಯ್ದಿದೆ ಅಂತ. ಸ್ವಲ್ಪ ಬೇಯಬೇಕು ಅಂತ ಅಂದರೆ ಮೀಡಿಯಮ್ ಫ್ಲೇವಲ್ಲಿ ಬಿಟ್ಕೊಂಡು ಬೇಯಿಸ್ಕೊಳ್ಳಿ. ಆಮೇಲೆ ಬೇಗನೆ ಫುಲ್ಲು ಬೆಂದುಬಿಡುತ್ತೆ, ಆವಾಗ ಒಳಗಡೆ ಸಾಫ್ಟಾಗಿ ಬೆಂದಿರೋದಿಲ್ಲ. ಇವಾಗ ಚೆನ್ನಾಗಿ ಒಂದು 2 ನಿಮಿಷ ಆದಮೇಲೆ ತಿರುಗಿಸಾಕೊಳ್ಳಿ. ಕಂಪ್ಲೀಟಾಗಿ ಕಲರೆಲ್ಲ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ಬೇಯಿಸ್ಕೋಬೇಕು. ಇಲ್ಲಾಂದರೆ ಹಾಗೇ ತೆಗೆದುಬಿಟ್ರೆ ನಾವು ಒಂದು 80% ಬೇಯಿಸ್ಕೊಂಡಿದ್ವಲ್ಲ, ಹಾಗಾಗಿ ಪೂರ್ತಿ ಬೇಯಿಸ್ಕೋಬೇಕು ಅಂದರೆ ಇದೇ ರೀತಿ ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಒಂದು ಸಲ ತೆಗ್ದಾದ್ಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಬೆಂದಿದೆಯಾ ಇಲ್ವಾ ಅಂತ. ಒಂದು 2 ನಿಮಿಷ ಬೆಂದಾದಮೇಲೆ ನೀವು ಬೇಕಾದರೆ ಇದನ್ನು ತೆಗ್ದಾಕೋಬೋದು. ಇವಾಗ ನಾನು ಚೆನ್ನಾಗಿ ಎಲ್ಲ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಸೈಡಿಗೆ ಇಡ್ಕೊತೀನಿ. ಈಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಬೆಂದಿದೆ, ಕಲರ್ ಕೂಡ ಸಖತ್ತಾಗಿ ಕಾಣ್ತಿದೆ. ನಾನಿಲ್ಲಿ ಯಾವುದೇ ರೀತಿ ಕಲರ್ ಹಾಕಿಲ್ಲ, ಕಬಾಬ್ ಪೌಡರಲ್ಲೂ ಕಲರ್ ಇರುತ್ತೆ, ಹಾಗಾಗಿ ಹಾಕ್ಕೊಂಡಿರೋದಷ್ಟೇ. ಇವಾಗ ಎಲ್ಲದನ್ನು ನೀಟಾಗಿ ತಕ್ಕೊಂಡು ಆದಮೇಲೆ ಇದನ್ನು ನೀಟಾಗಿ ನಿಮಗೆ ಎಷ್ಟು ಬೇಕು ಅಂದರೆ ಈಗ ಸ್ವಲ್ಪ ಗ್ಯಾಸ್ನ ಕಮ್ಮಿ ಉರಿ ಮಾಡಿಕೊಂಡು ಹಾಕ್ಕೊಳ್ಳಿ, ಏಕೆಂದರೆ ಜಾಸ್ತಿ ಹೀಟ್ ಆಗಿರುತ್ತಲ್ಲ, ಹಾಗಾಗಿ ನೆಕ್ಸ್ಟು ಜಾಸ್ತಿ ಬ್ಲ್ಯಾಕ್ ಆಗಿಬಿಡುತ್ತೆ. ಜಾಸ್ತಿ ಬೆಂದಾಗ ಒಳಗಡೆ ಚೆನ್ನಾಗಿ ಬೆಂದಿರೋದಿಲ್ಲ. ಇದೇ ರೀತಿ ನಾನು ಇನ್ನೊಂದು ಸಲನೂ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪನೂ ಎಣ್ಣೆಗೆ ಅಂಟ್ಕೊಳ್ಳೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನಾವು ಮ್ಯಾರಿನೇಟ್ ಮಾಡಿಲ್ಲ ಅಂದ್ರೂ ನೋಡಿ ಈ ರೀತಿ ಬರುತ್ತೆ, ಎಣ್ಣೆಗೆ ಯಾವುದೇ ರೀತಿ ಮಸಾಲೆ ಅಂಟ್ಕೊಂಡಿಲ್ಲ. ತುಂಬಾ ಗರಿ ಗರಿಯಾಗಿ ಪಕೋಡ ಥರ ಇದೆ, ಅಷ್ಟು ಕ್ರಿಸ್ಪಿಯಾಗಿದೆ. ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.